ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕುಕಿಂಗ್ ವಿತ್ ರಾಚಮ್ಮ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಪನ್ನೀರ್ ಬಟರ್ ಮಸಾಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗಿದೆ, ಕ್ಷಮಿಸಿ. ಮೊದಲಿಗೆ ಪನ್ನೀರ್ ತಗೊಳ್ಳೋಣ, ಅದನ್ನ ಕಟ್ ಮಾಡೋಣ. ಪನ್ನೀರ್ನ ನಾವು ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಈಗ 3-4 ಟೊಮೆಟೊ ತಗೊಳ್ಳೋಣ. ಫಸ್ಟ್ ಅದನ್ನ ನಾವು ನೀಟಾಗಿ ವಾಶ್ ಮಾಡಿ ಆಮೇಲೆ ಕಟ್ ಮಾಡೋಣ. ಟೊಮೆಟೊನ ನಾವು ರುಬ್ಬಕ್ಕೆ ಹಾಕೋದ್ರಿಂದ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡೋಣ. ಈಗ ರುಬ್ಬಕ್ಕೆ ಚಿಕ್ಕ ಜಾರಲ್ಲಿ ನಾವು 1 ಇಂಚಷ್ಟು ಶುಂಠಿ ಮತ್ತು 3 ಹಸಿಮೆಣಸಿನ್ಕಾಯಿ ಹಾಕಿ ಫಸ್ಟು ಈ ಎರಡನ್ನ ರುಬ್ಕೋಬೇಕು. ಈಗ ರುಬ್ಬಾಗಿದೆ. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಹಾಕೊಳ್ಳೋಣ. ಒಟ್ಟಿಗೆ ಹಾಕಿ ಯಾಕೆ ರುಬ್ಕೊಳ್ಳಿಲ್ಲ ಅಂದರೆ ಅದು ನೀಟಾಗಿ ಗ್ರೈಂಡ್ ಆಗೋಲ್ಲ, ಅದಕ್ಕೆ ನಾವು ಸಪ್ರೇಟಾಗಿ ರುಬ್ಕೋತಾ ಇದ್ದೀವಿ. ಈಗ ಟೊಮೆಟೊ ರುಬ್ಕೊಂಡಾಗಿದೆ. ಇದಕ್ಕೆ ನಾವು 1 ಚಿಟಿಕೆ ಅರಿಶಿಣ, 4 ಸ್ಪೂನ್ ಅಚ್ಕಾರದ ಪುಡಿ ಮತ್ತು 2 ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತೆ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾವು ಒಂದು ಬಾಣಲಿನ ಸ್ಟವ್ ಮೇಲೆ ಇಡೋಣ. ಬಾಣಲಿ ಬಿಸಿ ಆದಮೇಲೆ ನಾವು ಅದಕ್ಕೆ 1 ಸ್ಪೂನ್ ಬಟರ್ ಹಾಕೋಣ. ಬಟರ್ ಕರಗಿದ ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ ಹಾಕೋಣ. ಪನ್ನೀರ್ನ ನಾವು ಗೋಲ್ಡನ್ ಬ್ರೌನ್ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು. ಈಗ ಪನ್ನೀರ್ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾವು ಅದನ್ನ ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಇದೇ ಬಾಣಲಿಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕೋಣ. ನಾವಿವತ್ತು 1 ಈರುಳ್ಳಿ ಬಳಸಿದ್ದೀವಿ. ಈರುಳ್ಳಿನ ನಾವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲ ಹಾಕೋಣ. ಮಸಾಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾವಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ. ಈಗ 1 ಕುದಿ ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರ್ಬೋದು ಮಸಾಲೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರ್ ಹಾಕೋಣ. ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದು ಮಸಾಲೆ ಜೊತೆ 10 ನಿಮಿಷ ಬೇಯಬೇಕು. ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು 1 ಕಪ್ ಕ್ರೀಮ್ ಹಾಕ್ಕೊಳ್ಳೋಣ. ಕ್ರೀಮ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಯಕ್ಕೆ ಬಿಡಿ. ಈಗ ಚೆನ್ನಾಗಿ ಬೆಂದಿದೆ. ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೋಣ. ಜೊತೆಗೆ ಸ್ವಲ್ಪ ಬಟರ್ ಹಾಕೋಣ. ಬಟರ್ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ನೀವು ಈ ಪನ್ನೀರ್ ಬಟರ್ ಮಸಾಲಾನ ಚಪಾತಿ ಜೊತೆ, ದೋಸೆ ಜೊತೆ, ನಾನ್ ಜೊತೆ ಮತ್ತು ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಚಪಾತಿಗೆ ಅಂತ ಮಾಡ್ಕೊಂಡಿದ್ದೀವಿ. ಬನ್ನಿ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ. ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಹೇಳಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.